ಸುಭಾಷ್ ನಗರ ನಂಗೆ ಇಕ್ಕಿದ್ದು ಕೊಡೋರವ ನಾವು ಆ ಕಡೆಗಲ್ಲ ಮೇಲ್ಗಡೆಗಲ್ಲ ಈ ಕಡೆ ಇಲ್ಲ ಜನ ಚೆನ್ನಾಗಿದ್ದಾರೆ ಚೆನ್ನಾಗಿದೆ ನಮ್ಮನೆಯವ್ರು ಚೆನ್ನಾಗಿದ್ದಾರೆ ಗಾಡಿ ಕೊಲ್ಲ ಮನೆ ನ್ಯೂಸ್ 100 ನ್ಯೂಸ್ ಕೈಕಂದ ಗಾಡಿಗೆ ಕೈಕಂದ ಗಾಡಿಗೆ ಸ್ಟಿಕ್ಕರ್ ಹಾಕ್ಯ ಗಾಡಿ ಮಾಡ್ಕೊಂಡ್ ಬರ್ತಿದ್ದೆ ಬಂದು ಇಲ್ಲಿ ಹೇಳ್ಕೊಂಡು ಇದು ಮಾಡ್ಕೊಂಡು ಹೋದೆ ನಾನು ಒಂದ್ಸರಿ ತಮ್ಮೆಲ್ಲ ಬಂದಿದ್ದು ಮಾಡ್ಕೊಂಡು ಹೋದಾಗ ಅವಾಗ ನನಗೆ ಇದಾಯಿತು. ಅವಾಗ 3 ತಿಂಗಳಿಗೆ ಒಂದೇ ಪಟ್ಟು 1 ವರ್ಷ ಓಡಾಡ್ದೆ. 8 ದಿವಸಕ್ಕೆ 15 ದಿವಸಕ್ಕೆ 20 ದಿವಸಕ್ಕೆ ಬರೋರು ಹೇಳೋರು, MRI ಸ್ಕ್ಯಾನಿಂಗ್ ಅದು ಇದು ಏನೇನೋ ಹೇಳೋರು. ನಮಗೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಮನೆ ಕರ್ಕೊಂಡೋಗಿ ತೋರ್ಸಾರ ಅವ್ರು ತೋರ್ಸ ಅಣ್ಣ ಬಲ ಇರೋದಕ್ಕೆ ತೋರಿಸಿದ್ರು ನಮಗೆ. ಹಂಗಾಗಿ ಅದು ಬಟ್ಟೆ ವ್ಯಾಪಾರ, ಅದ್ರಲ್ಲಿ ಮಧ್ಯೆ ಬಟ್ಟೆ ವ್ಯಾಪಾರ ಮತ್ತೆ ಬಳೆ ಮಾರ್ತಿದ್ದೆ. ಅದು ಯಾರ ಕೈ ಕೊಟ್ಟರು ಗೊತ್ತಿಲ್ಲ. ಅದು ತಂದ್ರೂ ಮಾಲ್ ಹಂಗೆ ಇರುತ್ತೆ. ಈಗ ನಿನಗೆ ಅಣ್ಣನ ಸಪೋರ್ಟ್ ಇದಾರಾ? ಅಣ್ಣನ ಸಪೋರ್ಟ್ ಇದ್ದಾರೆ. ನಮ್ಮ ಎರಡನೇ ಅಣ್ಣ ತಮ್ಮನ ಸಪೋರ್ಟ್ ಇರುತ್ತೆ. ಅಣ್ಣ ಸಪೋರ್ಟ್ ಇನ್ಮೇಲೆ ತಮ್ಮ ಸಪೋರ್ಟ್ ಇರುತ್ತೆ. ಕಡು ಸುಭಾಷ್ ನಗರನ ಕಾರದ ಮನೆ ಇದೆಯಲ್ಲ, ಮಾಸ್ತಿಕ ದೇವಸ್ಥಾನ ಅಕ್ಕ ಮನೆ ಒಂದು ಊಟ ಪತ್ತಿದ್ರು ಬರ್ರಿ ಅಣ್ಣ. ಅದೇ ಜಾಗಕ್ಕೆ ಒಂದು ಒಳ್ಳೆ ಸ್ಟಿಕ್ಕರ್ ಫೋಟೋ ಇಟ್ಕೊಂಡು ವ್ಯಾಪಾರ ಮಾಡಿ ಫೋಟೋ ಇದೆ. ಇನ್ನೂ ಚೆನ್ನಾಗಿ ವ್ಯಾಪಾರ. ಇವತ್ತಿಂದ ನಾಳಿಂದ ಚೆನ್ನಾಗಿ ವ್ಯಾಪಾರ ಆಗಲಿ. ವರ್ಷಕ್ಕೊಂದ್ಸಲ ನನ್ನ ಮಗನಿಗೆ 18 ವರ್ಷ 21 ವರ್ಷ ಆ ವಯಸ್ಸಿಗೆ ನನ್ನ ಮಗನಿಗೆ ನಾವು ಕಷ್ಟ ಕೊಡ್ತಾ ಇದೀವಿ. ಯಾಕಪ್ಪ ಅಂದ್ರೆ ಅದೇ ದುಃಖದಲ್ಲಿ ಡಿ ಮನೆ ಅಂತ ಬಂತು ನಮಗೆ. ಮತ್ತೆ ಮುಂದೆ ಕಟ್ಟಕ್ಕಾಗಲ್ಲ ಅಂತ ನನ್ನ ಮಗ ಅಮ್ಮ ಎಷ್ಟರ ಕಷ್ಟ ಆಗಲಿ ನಾನು ಕಟ್ಟತೀನಮ್ಮ ನಾನು ಅಂತಂದು ಹೋಗಿ ಒಂದು ಕಂಪ್ನಿ ಸೇರ್ಕಂದ. ಅವನಿಗೆ ಸ್ಯಾಲ್ರಿ 25,000 ಬರ್ತಾ ಇತ್ತು. ಈಗ 3 ತಿಂಗಳಿಂದ 18,000 ಬರ್ತಾ ಇದೆ. ಅವನಿಗೆ ಊಟದ್ದೆಲ್ಲ ಕಟ್ಟಾಗ 15,000 ಜೀವನ್ ಅಂತ ಇಲ್ಲಿಗೆಲ್ಲ ಬರ್ತಾನೆ. EMI ತಿಂಗಳ 17,500 ಕಟ್ತಾನ. ಬರೀ ಅವ್ನು ಎಷ್ಟು ಏಜ್ ಅಂದ್ರೆ ಬರೀ 21 ವರ್ಷ ಅವನಿಗೆ. ಆ ಮೂಮೆಂಟ್ ಅಲ್ಲಿಗೆ 1.5 ವರ್ಷದಿಂದ ನನ್ನ ಮಗ EMI ಕಟ್ತಾನೆ. ಅವನಿಗೆ ಭಾರ ಆದ್ಮೇಲೆ ಅಂತ ನಮಗೆ ನೀನು ಪುಣ್ಯವಂತೆ. ಬೆಳಗಿಂದ ಕೇಳಿ ಸ್ಟೋರಿ ಅಣ್ಣ. ಮಕ್ಕಳು ಸಾಕಲ್ಲ, ಮಗಳು ಬರಲ್ಲ. ಈಗ ಒಮ್ಮ ಪೇಷಂಟ್ ಕೇಳಮ್ಮ ಒಂದು ಒಮ್ಮ ಬಂದಿತ್ತು. ಏನಂದ್ರೆ ಅವರು 6 ತಿಂಗಳು 6 ತಿಂಗಳು ಇರಂತ ಅವ್ನು ಬರಲ್ಲ. ಏನ್ ಗೊತ್ತಾಕ ನೀನು ಪುಣ್ಯವಂತೆ. ನಿನ್ ಮಗನಿಗೆ ಹೇಳು ನನ್ನ ಮಾವನು ಏನ್ ಹೆಸರು ಒಂದು ಇನ್ನೊಂದ್ಸರಿ ಬಂದು ಜೀವನ್ ಬಂದಾಗ ನನಗೆ ಮರೆಸ್ಬೇಕು. ಅವನು ಜೀವನ್ ಅಂತ ಹೇಳಿ ಕಡರೋಣ ಅಂತ ಹೇಳಿ ಮರೆಸಕ್ಕೆ ಹೇಳು. ಇದೇ ಒಬ್ಬನ ಕಡರೋನೊಬ್ಬನ ಯಾರಲ್ಲಿ ಬರ್ತಾ ಇದ್ದ ನಿಮ್ಮ ಏರಿಯಾದೇನೆ ಎಂತವ್ರು? ಯಾವ ಏರಿಯಾದಿಂದ? ಯಾರು ಹೆಸರು ಹೇಳಿದ? ಇನ್ನೊಂದು ಏರ್ ಫಸ್ಟ್ ಹೇಳಿರ ಹೆಸರು? ಸುಭಾಷ್ ನಗರ. ಸುಭಾಷ್ ನಗರನೊಬ್ಬ ಇಲ್ಲಿ ಬರ್ತಾ ಇದ್ದ. ಇಲ್ಲೇ ಕಾಫಿ ಕುಡಿ, ಇಲ್ಲೇ ಟೀ ಕುಡಿಯೋನು. ನಾವೇನ್ ಮಾಡಿದ್ವಿ ಎಲ್ಲ ನಮ್ಮ ಹುಡುಗಲ್ಲ ಅಂತ ಫೋನ್ ಕೊಟ್ಟೆ. ನನ್ನ ನಂಬರ್ ಯಾಕೆ ಮಾಡಿ ನನಗೆ ಮೆಸೇಜ್ ಮಾಡ್ತಿದ್ದೆ. ಮಳೆ ಹುಡುಗಿ ಬಂದು ಹೊಡೆದ್ ನೋಡೋ ಅವನಿಗೆ ಗೊತ್ತಿದ್ಯಾ? ಏನು ಎಂತಂತಾರೆ ಇದ್ದಾರೆ ನಿಮ್ಮ ಏರಿಯಾಗಳಲ್ಲಿ ಅಂತ ಭಾರಿ ಹೇಳ್ತಿದ್ದಾರೆ. ಯಾವ ಊಟ ಮನೆ ಭದ್ರಾವತಿ. ಇವ್ರು ಯಾಕೆ ಫೋಟೋ ಕೊಟ್ಟು ಹೇಳೋಣ ಇಬ್ರು? ಅವರಿಬ್ರು ನಾನು ತೋರಿಸಲೇ ಇಲ್ಲ. ಇದು ಸೇರಿ 3ನೇ ಸತಿ ಬಂದಿರೋದು. 2 ಸತಿ ಬಾಡಿಗೆ ಬಂದಿದ್ದೆ ನಾನು. ಈ 3ನೇ ಸತಿಗೆ ನಾನೇ ಹಾಕಿ. ನಾನು ಏನು ಗಾಡಿ? ಆಟೋ. ಆಟೋ ಬಂದು ಸಿಕ್ಕಾಕೊಂಡಿದ್ಯಾ? ಇಲ್ಲ, ಇದು ಮನೆ ಕೊಡ್ತೀನಿ ಮಗಳಿಗೆ ಇಲ್ಲಿಂದಾನೆ ಬೆಂಗಳೂರಿಂದಾನೆ ಬೇಡ್ಕೊಳಮ್ಮ ಅಂದೆ. ಬೇಡ್ಕೊಳಮ್ಮ ಅಂತ ಅಂದಿದ್ಕಿನ ಆಯ್ತಮ್ಮ ಅಂತಂದೆ. ನಿಮ್ಗೆ ಹುಷಾರಾದಾಗ ಗಂಡ ಹೆಂಡತಿ ಬಂದು ಮಡ್ಲಗಿ ಕೊಟ್ಟೋಗ್ರಿ ಅಂತ ಅಂದೆ. ಏನು 1 ರೂಪಾಯಿನೂ ನಾವು ಇದ್ ಮಾಡಿಲ್ಲ. ಆಮೇಲೆ ಬಂದು ಇಲ್ಲಿ ಬೇಡ್ಕೊಂಡು ಹೋಗಿತ್ತು ಅಷ್ಟೇ. ಮತ್ತೆ ಇದು ಮಾಡ್ತಾ ಇಲ್ಲ. 3 ತಿಂಗಳು ಕರ್ಕೊಂಡೋಗಿ ಇದಕ್ ಬಿಟ್ಟಿದ್ವಿ, ಕ್ಲಾಸಿಗೆ ಹಾಕಿದ್ವಿ. 50,000 ಖರ್ಚಾಯ್ತು ಅದು. ಆಮೇಲೆ ನಾನೇ ಬೇಡ ಕಣಮ್ಮ ನೀನ್ ಯಾಕೆ ನನಗೆ ಹೇಳ್ದೆ ಹಿಂಗ್ ಮಾಡ್ದೆ, ನೀನ್ ಅಲ್ಲಿ ಹೇಳ್ಕೊ ನೀನು ಅಂತ ಅಂದಿದ್ಕೆ ಅಲ್ಲಿ ಇಲ್ಲಿ ಬಂದು ಹೇಳ್ಕೊಂಡು ಮಡ್ಲಕ್ಕೆ ಕೊಟ್ಟು ಇದನ್ನು ಖುಷಿ ಆಗತ್ತಲ್ಲ. ನೀನು ಹಂಗೆ